ಇದು ಒಂದು ಕತೆ ನಮ್ಮ ಅಜ್ಜ ಹೇಳ್ತಿದ್ರು ನನಗೆ. ಹಿಂದೆ ಕಾಶಿಯಲ್ಲಿ ರಾಜರ ಕಾಲ ತಾನೆ, ಅವಾಗೆಲ್ಲ ರಾಜರಿದ್ರು. ರಾಜ ಸತ್ತೋದ, ಅವನಿಗೆ ಮಕ್ಕಳಿಲ್ಲ. ಆಗೆಲ್ಲ ಪದ್ಧತಿ ಏನು ಅಂದ್ರೆ ಆನೆ ಸೊಂಡ್ಲಲ್ಲಿ ಒಂದು ಹಾರ ಕೊಟ್ಟು ಅದು ಯಾರಿಗೆ ಹಾಕುತ್ತೋ ಅವನ್ ರಾಜ ಮಾಡೋದು ಅಂತ. ಮಂತ್ರಿಗಳಂದ್ರು ಇದು ಯಾಕೋ ಸರಿ ಇಲ್ಲ, ಬೇರೆ ರೀತಿ ಯೋಚನೆ ಮಾಡೋಣ ಅಂತ ಹೇಳಿ ಒಂದು ಸಂವಿಧಾನ ರೆಡಿ ಮಾಡಿದ್ರು. ಏನ್ ಮಾಡಿದ್ರು, ಊರ ಮಧ್ಯದಲ್ಲಿ ಒಂದು ದೇವಸ್ಥಾನ, ಅದ್ರ ಪಕ್ಕದಲ್ಲಿ ಒಂದು ಗಂಟೆ ಕಟ್ಟಿದ್ರು. ಯಾರಾದ್ರೂ ಹೋಗಿ ಗಂಟೆ ಬಾರಿಸಬಹುದು. ಗಂಟೆ ಬಾರಿಸಿದ ತಕ್ಷಣ ಅವ್ರು ಕರ್ಕೊಂಡು ಹೋಗಿ ಅವ್ರ ಸಿಂಹಾಸನ ಮೇಲೆ ಕೂಡಿಸಿ ರಾಜ ಮಾಡ್ಬಿಡೋದು. ವಿಚಿತ್ರ ಅನ್ಸಲ್ವಾ? ಆದ್ರೆ ಮುಂದೆ ಕೇಳಿ, ಅವನ್ ರಾಜ ಆದ್ರೆ ಪರ್ಮನೆಂಟ್ ರಾಜ ಅಲ್ಲ, 2 ವರ್ಷ ಮಾತ್ರ ರಾಜ ಅವನು. 2 ವರ್ಷ ಮುಗಿದ ಮರುದಿನ ಆ ರಾಜನನ್ನ ನಾವೆಯಲ್ಲಿ ಕೂಡಿಸ್ಕೊಂಡು, ದೊಡ್ಡ ಗಂಗಾ ನದಿ ಅಲ್ವಾ ಮುಂದೆ, ಆ ನದಿಯಲ್ಲಿ ನಾವೆಯಲ್ಲಿ ಕರ್ಕೊಂಡು ಹೋಗೋದು. ನದಿ ಆಚೆಗೆ ದಟ್ಟ ಕಾಡು, ಎಲ್ಲ ಹಿಂಸರ ಪಶುಗಳಿದ್ದಾವೆ, ಹುಲಿ, ಚಿರ್ಚು, ಕರಡಿ ಎಲ್ಲ ಇದ್ದಾವೆ. ಅಲ್ಲಿ ಬಿಸಾಕ್ ಬಂದ್ಬಿಡೋದು ಅವನ. ಯಾಕೆ ಅಂತ ಕೇಳ್ಬೇಡಿ, ಸಂವಿಧಾನನೇ ಆಗಿತ್ತದು. 2 ವರ್ಷ ರಾಜ ಆಗ್ಬಹುದು, 2 ವರ್ಷದ ಮರುದಿನ ಅವನ್ ಕರ್ಕೊಂಡು ಹೋಗಿ ಕಾಡಿಗೆ ಹಾಕ್ಬಿಡೋದು. ಮೊದಲೆಲ್ಲ ಉತ್ಸಾಹದಿಂದ ಬಂದ್ರು ಜನ, 2 ವರ್ಷ ಆರಾಮಾಗಿರ್ಬಹುದು ಅರಮನೆಯಲ್ಲಿ ಅಂತ. ಒಂದು 6 ತಿಂಗಳಾದ್ಮೇಲೆ ಭಯ ಶುರು ಆಯ್ತು. ಗ್ಯಾರಂಟಿ ಸತ್ಯ ಹೋಗ್ತೀವಲ್ಲ, ಅದು ಪ್ರಾಣಿಗಳ ಬಲಿ ಆಗ್ಬೇಕಲ್ಲ ಅಂತ ತಪ್ಸ್ಕೊಂಡು ಓಡ್ ಹೋಗೋಕ್ ಪ್ರಯತ್ನ ಮಾಡೋರು. ಆದ್ರೆ ಸೈನಿಕರು ಬಿಡ್ತಾ ಇರ್ಲಿಲ್ಲ, ಎಲ್ಲೂ ಹೋಗಕ್ ಬಿಡ್ತಾ ಇರ್ಲಿಲ್ಲ, ಇಲ್ಲೇ ಇರಿ ಅಂತಿದ್ರು. ಅಳೋರವ್ರು ಬಿಟ್ಟು ಬಿಡ್ರಪ್ಪ, ಅರಮನೆ ಕಡೆ ತಲೆ ಹಾಕಿ ಮಲ್ಕೊಳ್ಳಲ್ಲ ಅಂತ ಬಿಡ್ತಿರ್ಲಿಲ್ಲ. ಜನಕ್ಕೆ ಹೆದರಿಕೆ ಏನ್ ಶುರು ಆಯ್ತು ಅಂದ್ರೆ, ಹೊರಗಡೆ ಇದ್ರೆ ಒಂದು 10 ವರ್ಷ ಬದುಕಬಹುದೇನೋ, ರಾಜ ಆದ್ರೆ ಗ್ಯಾರಂಟಿ 2 ವರ್ಷಕ್ಕೆ ಸತ್ಯ ಹೋಗ್ಬೇಕು ನಾವು, ಬೇರೆ ಹಾದಿ ಇಲ್ಲ ಅಂತ ಹೇಳಿ ಯಾರು ಗಂಟೆನೇ ಬಾರಿಸ್ತಾ ಇರ್ಲಿಲ್ಲ. ಮಂತ್ರಿಗಳಂದ್ರು ಹಿಂಗಾದ್ರೆ ನಮ್ಮ ರಾಜ್ಯದ ಭವಿಷ್ಯ ಏನು, ಸಂವಿಧಾನ ಏನೋ ಬದಲಾಯಿಸಬೇಕಾ ಅಂತ ವಿಚಾರ ಮಾಡೋ ಹೊತ್ತಿಗೆ ಮತ್ತೊಂದು ಗಂಟೆ ಸಪ್ಪಳಾಯ್ತು. ಮತ್ತೊಬ್ಬ ಅವನು ಆಶೆಬುರ್ಕ ಬಂದ, ಇಲ್ಲಿ ಹೋಗಿ ನೋಡ್ತಾರೆ, ಭಿಕ್ಷುಕ ಗಂಟೆ ಬಾರಿಸ್ತಾ ಇದ್ದಾನೆ. ಯಾಕಯ್ಯ ಗಂಟೆ ಬಾರಿಸಿದೆ ಅಂತ ಕೇಳಿದ್ರು. ರಾಜ ಆಗ್ಬೇಕು ಅಂದ. ನಿನಗೆ ಗೊತ್ತಾ 2 ವರ್ಷ ಆದ್ಮೇಲೆ ಏನಾಗ್ತದೆ ಗೊತ್ತಾ? ಗೊತ್ತು, ಕಾಡಿಗೆ ಹಾಕ್ತೀರಿ, ಪ್ರಾಣಿ ಕೈ ಸತ್ತು ಹೋಗ್ತೀನಿ ನಾನು ಅಂದ. ಮತ್ ಗೊತ್ತಿದ್ರು ಬರ್ತೀಯ? ಹೌದು ರಾಜ ಆಗ್ತೀನಿ ಅಂದ. ಮತ್ ಇನ್ನೇನ್ ಮಾಡಕ್ ಆಗ್ತದೆ? ಒಪ್ಕೊಂಡ್ಮೇಲೆ ಕರ್ಕೊಂಡ್ಬಂದ್ ರಾಜ ಮಾಡಿದ್ರು. ಆದ್ರೆ ಮಂತ್ರಿಗಳು ಗಮನಿಸಿದ್ರು, ಈ ಭಿಕ್ಷುಕ ರಾಜ ಆದ್ಮೇಲೆ ಎಷ್ಟು ಚಂದ ರಾಜ್ಯಭಾರ ಮಾಡದ ಅಂದ್ರೆ ಇವನೇ ಕಾಯಂ ಆಗಿದ್ರೆ ಚೆನ್ನಾಗಿತ್ತೇನೋ ಅಂತ ಅನ್ಸ್ಬಿಡುತ್ತೆ ಅವ್ರಿಗೆಲ್ಲ. ಆದ್ರೆ ಮಾಡಕ್ ಬರೋದಿಲ್ವೇ? 1 ವರ್ಷ ಆಯ್ತು, ಮಂತ್ರಿಗಳು ಬಂದು ಹೇಳಿದ್ರು, ಸ್ವಾಮಿ ಇನ್ನೊಂದು ವರ್ಷ ಮಾತ್ರ ಉಳಿದಿದೆ, ಏನ್ ಚಿಂತೆ ಇಲ್ಲ ಅಂದ. 6 ತಿಂಗಳು ಉಳಿದಿತ್ತು, 1 ತಿಂಗಳು ಉಳಿತು, 15 ದಿವಸ ಉಳಿದಿತ್ತು. ಬಂದ್ ಹೇಳಿದ್ರು, ಸ್ವಾಮಿ 15 ದಿವಸಕ್ಕೆ ನಿಮ್ಮ ಅಧಿಕಾರಾವಧಿ ಮುಗಿತದೆ, ತಯಾರಾಗ್ಬೇಕು ಅಂತ. ಆಯ್ತು, ರೆಡಿ ಇದೆ ನಾನು ಅಂದ. ಪಾಪ ಮಂತ್ರಿಗಳಿಗೆ ಬೇಜಾರಾಯ್ತು, ಇಂಥ ಒಳ್ಳೆ ಮನುಷ್ಯನ ಒಯ್ದು ಕಾಡಿಗೆ ಹಾಕ್ತಿವಲ್ಲ ನಾವು, ಪಾಪ ಒಳ್ಳೆ ರಾಜ ಇದ್ದ ಇವನು. ಆದ್ರೆ ಸಂವಿಧಾನ 2 ವರ್ಷ ಮುಗಿಯೋ ಹಿಂದಿನ ದಿವಸ ಬಂದ್ರು, ಸ್ವಾಮಿ ನಾಳೆ ಬೆಳಗ್ಗೆ 9 ಗಂಟೆಗೆ ತಾವು ತಯಾರಾಗಿರ್ಬೇಕು. 8ವರೆಗೆ ತಯಾರಾಗಿರ್ತೀನಿ ಬನ್ನಿ ಅಂದ. ಅವ್ರು ಹೋಗುವತ್ತಿ ತಯಾರಾಗಿ ಕೂತ್ಬಿಟ್ಟಿದ್ದಾನೆ. ಏನು ಮುಖದಲ್ಲಿ ಭಯ ಇಲ್ಲ, ಆತಂಕ ಇಲ್ಲ. ಇವರಿಗೆ ಆತಂಕ. ಅವ್ನು ನಾವೇ ಅಲ್ಲಿ ಕೂಡಿಸ್ಕೊಂಡ್ರು, ಹೊರಟ್ರು. ದೊಡ್ಡ ನದಿ ತಾನೆ, ಹೋಗ್ತಾ ಇರ್ಬೇಕಾದ್ರೆ ನೋಡ್ತಾರೆ ರಾಜ ನಿರಾಳವಾಗಿ ಕಣ್ಣು ಮುಚ್ಕೊಂಡು ಕೂತಿದ್ದಾನೆ. ಮಂತ್ರಿಗಳು ಕೇಳಿದ್ರು, ಸ್ವಾಮಿ ನಿಮ್ ಬಗ್ಗೆ ನಮ್ ಕರುಣೆ ಬರುತ್ತೆ, ಇಷ್ಟು ಒಳ್ಳೆ ಜನ ನೀವು ಕಾಡಿಗೆ ಹೋಗ್ಬಿಡ್ತೀರಿ, ಸತ್ತು ಹೋಗ್ತೀರಿ, ನಿಮ್ ಭಯ ಆಗಲ್ವಾ ಅಂತ ಕೇಳಿದ್ರು. ಆತ ಹೇಳಿದ್ರೆ, ನಾನು ಭಯ ಯಾಕೆ, ತಿರುಗಿ ನೋಡಿ ಕಾಡೆಲ್ಲಿದೆ ಅಂದ. ಮಂತ್ರಿಗಳು ತಿರುಗಿ ನೋಡ್ತಾರೆ, ಕಾಡೇ ಇಲ್ಲ ಅಲ್ಲಿ. ನದಿ ಆ ಕಡೆ ಒಂದು ದೊಡ್ಡ ಪಟ್ಟಣ ಕಣ್ಣಂಗ್ ಕಾಣಿಸ್ತಾ ಇದೆ, ಜನ ಓಡಾಡ್ತಾ ಇದ್ದಾರೆ, ವಾಹನಗಳು ಓಡಾಡ್ತಾ ಇದ್ದಾವೆ, ದೊಡ್ಡ ದೊಡ್ಡ ಕಟ್ಟಡ ಇದಾವೆ. ಆಶ್ಚರ್ಯ ಆಯ್ತು ಅವ್ರಿಗೆ, ಏನಾಯ್ತು ಕಾಡು ಅಂದ್ರು. ಆತನ ಕೇಳಿದ, ಮಂತ್ರಿಗಳೇ ಯಾವತ್ತನೋ ರಾಜ ಆದ್ನೋ ಅವತ್ತೇ ನನಗೆ ಗೊತ್ತಿತ್ತು ಈ ದಿವಸ ಬರ್ತದೆ ಅಂತ. 2 ವರ್ಷ ನಿದ್ದೆ ಮಾಡಿದ್ದ ನಾನು. ಮೊದಲು ಬೇಟೆಗಾರರನ್ನ ಕಳಿಸಿ ಪ್ರಾಣಿಗಳನ್ನೆಲ್ಲ ಓಡಿಸಿದೆ, ಆಮೇಲೆ ಇಂಜಿನಿಯರ್ಸ್ ಅನ್ನ, ಆರ್ಕಿಟೆಕ್ಟ್ಸ್ ಎಲ್ಲ ಕಳಿಸಿ ಒಂದು ಪಟ್ಟಣ ನಿರ್ಮಾಣ ಮಾಡಿಸಿದ್ದೀನಿ. ಅದಕ್ಕೊಂದು ಹೆಸರು ಕೊಟ್ಟಿದ್ದೀನಿ, ಕಾಶಿ ಉತ್ತರಕ್ಕಿರೋದ್ರಿಂದ ಉತ್ತರ ಕಾಶಿ ಅಂತ ಹೆಸರು ಕೊಟ್ಟಿದ್ದೀನಿ. ಅದೊಂದು ಅರಮನೆ ಕಟ್ಸಿದ್ದೀನಿ, ಅಲ್ಲಿ ಸಿಂಹಾಸನ ಎಲ್ಲ ಇದೆ, ಮಂತ್ರಿಗಳನ್ನೂ ಅಪಾಯಿಂಟ್ ಮಾಡಿದ್ದೀನಿ. ಈಗ ನಾವೇ ಅಲ್ಲಿ ಹೋಗೋ ಹೊತ್ತಿಗೆ ಆ ಮಂತ್ರಿಗಳು ಬಂದು ನನ್ನ ತಲೆ ಮೇಲೆ ಕಿರೀಟ ಹಾಕ್ತಾರೆ. 2 ವರ್ಷ ಅಲ್ಲ, ನಾನೇ ಕಾಯಮಲ್ ರಾಜ ಅಂದ. ಹೌದಾ, ನಮ್ಗೇನ್ ಗೊತ್ತೇ ಆಗ್ಲಿಲ್ಲ ಅಂದ್ರ ಮಂತ್ರಿಗಳು. ನಿಮ್ಗೆ ಗೊತ್ತಾಗಬೇಕು, ನನಗೆ ಗೊತ್ತಿದ್ರೆ ಸಾಕಲ್ಲ ಅಂದ. ನಾವೇ ಹೋಗೋ ಹೊತ್ತಿಗೆ ಅಲ್ಲಿ ಮಂತ್ರಿಗಳು ಬಂದ್ರು, ತಲೆ ಮೇಲೆ ಕಿರೀಟ ಹಾಕಿ ಮಂತ್ರ ಘೋಷ ಮಾಡಿ ಕರ್ಕೊಂಡು ಹೊರಟ್ರು. ಈ ಮಂತ್ರಿಗಳಂದ್ರು, ಆಗ ನಮ್ ಗತಿ ಏನು? ಅವನ ಹೇಳ್ದ, ನೀವು ಮನಸ್ಸು ಮಾಡೋದಾದ್ರೆ 2 ರಾಜ್ಯ ಸೇರಿಸ್ಬಿಡಿ, ನಾನೇ ರಾಜ ಆಗ್ತೀನಿ ಅಂದ. ಕಾಶಿ ಮತ್ತು ಉತ್ತರ ಕಾಶಿಗೆ ಅವನೇ ರಾಜ ಆಗಿ ಕೊನೆವರೆಗೂ ಬದುಕಿದ್ದ ಅಂತ ನಮ್ಮ ಅಜ್ಜ ಕತೆ ಹೇಳೋನು. ಈ ಕತೆ ಕೇಳಿದಾಗೆಲ್ಲ ನನಗೆ ವಿದ್ಯಾರ್ಥಿಗಳು ನೆನಪಾಗ್ತಾರೆ, ಮಕ್ಕಳು ನೆನಪಾಗ್ತಾರೆ. ಯಾಕಂದ್ರೆ ಕಲಿಯೋ ವಯಸ್ಸಿನಲ್ಲಿ, ಕಲಿಯೋ ಕಾಲದಲ್ಲಿ ಸರಿಯಾಗಿ ಚೆನ್ನಾಗಿ ದುಡಿದ್ರೆ ಮುಂದಿನ ಜೀವನ ಚೆನ್ನಾಗಿರುತ್ತೆ. ಈ ರಾಜ 2 ವರ್ಷ ಸತಿಯಾಗಿ ಕಷ್ಟಪಟ್ಟನಲ್ಲ, ಚೆನ್ನಾಗಿ ಯೋಜನೆ ಮಾಡಿ ಪ್ಲಾನ್ ಮಾಡಿದ್ನಲ್ಲ, ಮುಂದಿನ ಜೀವನ ಚೆನ್ನಾಗಿದ್ದ. ಉಳಿದ ರಾಜರಿದ್ರಲ್ಲ ಮೊದಲು 2 ವರ್ಷ ಆರಾಮಾಗಿದ್ದವರು ಕಾಡಿಗೆ ಹೋಗಿ ಪ್ರಾಣ ಕಳ್ಕೊಂಡ್ರು. ನಮ್ಮ ವಿದ್ಯಾರ್ಥಿಗಳು 2 ಆಯ್ಕೆ ಇರೋದು, ವರ್ಕ್ ಹಾರ್ಡ್ ನೌ ಅಂಡ್ ಬಿ ಹ್ಯಾಪಿ ಎವರ್ ಆಫ್ಟರ್, ಆರ್ ಬಿ ಹ್ಯಾಪಿ ನೌ ಅಂಡ್ ಸಫರ್ ಎವರ್ ಆಫ್ಟರ್. ವಿದ್ಯಾರ್ಥಿ ದಶೆಯಲ್ಲಿ ಚೆನ್ನಾಗಿ ಓದ್ಕೊಂಡ್ರೆ ಮುಂದಿನ ಭವಿಷ್ಯ ಚೆನ್ನಾಗಿರ್ತದೆ. ಈಗ ಚೆನ್ನಾಗಿದ್ರೆ ಮುಂದಿನ ಭವಿಷ್ಯ ತುಂಬಾ ತೊಂದರೆಯಲ್ಲಿ ಇರ್ತದೆ. ಇದನ್ನ ಮಕ್ಕಳಿಗೆ ಹೇಳಬೇಕು, ತರುಣರಿಗೆ ಹೇಳಬೇಕು. ತಾರುಣ್ಯದಲ್ಲಿ ತಮ್ಮ ವಯಸ್ಸಿನಲ್ಲಿ ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅಂತ ಗೊತ್ತಿರಲ್ಲ. ಈ ವಯಸ್ಸನ್ನ ಚೆನ್ನಾಗಿ ಕಾಪಾಡ್ಕೊಂಡ್ರೆ ಮುಂದೆ ಜೀವನ ಪರ್ಯಂತ ಚೆನ್ನಾಗಿರಬಹುದು ಅನ್ನೋದ ಮಜ್ಜ ಕಾಶಿರಾಜನ ಕಥೆಯಿಂದ ಕಲಿಸಿಕೊಟ್ಟದ್ದು. ತುಂಬಾ ಜೀವನಕ್ಕೆ ಪ್ರಯೋಜನಕಾರಿಯಾದಂತಹ ಕಥೆ ಇದು.